ರೇಣುಕಾ ಸ್ವಾಮಿಗೆ ಯಾಕೆ ಬೇಕಿತ್ತು ಈ ಎಲ್ಲ ಉಸಾಬರಿ? ಆ ಪವಿತ್ರ ಗೌಡಗೆ 200 ಮೆಸೇಜ್ ಕಳಿಸೋದು ಬೇಕಿತ್ತ? ಇವತ್ತು ರೇಣುಕಾ ಸ್ವಾಮಿಯ ಮ್ಯಾರೇಜ್ ಆ್ಯನಿವರ್ಸರಿ ಅಂತೆ. ಪಾಪ ಅವ್ರ ತಂದೆ ತಾಯಿ, ಅವನ ಹೆಂಡತಿ, ಅವನ ಹೊಟ್ಟೆಲಿದ್ದ ಮಗು ಎಷ್ಟು ಸಂಕಟ ಪಡ್ತಾ ಇರ್ತಾರೋ ಏನೋ. ಎಲ್ಲರೂ ಬೇಜಾರಲ್ಲಿದ್ದಾರೆ. ಯಾಕೆ ಬೇಕಿತ್ತು ಈ ರೇಣುಕಾ ಸ್ವಾಮಿಗೆ ಯಾರ್ಯಾರಿಗೂ ಮೆಸೇಜ್ ಕಳಿಸೋದು? ಅವನು ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮಗೆ ಕೊಡುವಂಥ ಶಾಲೆಗೆ ಕೊಡುವಂಥ ಡೊನೇಷನ್. ಅಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಮಾಡ್ತಾಯಿದ್ದಂತೆ. ಸೋನು ಗೌಡಗೂ ಮಾಡಿದನಂತೆ. ಮತ್ತು ಎಷ್ಟೋ ಹೆಣ್ಮಕ್ಳು ರೇಣುಕಾ ಸ್ವಾಮಿಗೆ ನಮಗೂ ಮಾಡ್ತಾಯಿದ್ದ, ನಮಗೂ ಮೆಸೇಜ್ ಮಾಡಿದ್ದ ಅಂತ. ಅಶ್ಲೀಲ ಮೆಸೇಜ್ ಯಾಕೆ ಕಳಿಸ್ಬೇಕು? ಯಾಕೆ ಬೇಕಿತ್ತು ಈ ರೇಣುಕಾ ಸ್ವಾಮಿಗೆ? ನೋಡೋಕ್ಕೆ ಪಾಪದ ಥರ ಕಾಣ್ತಾನೆ ಮತ್ತು ಡೀಸೆಂಟಾಗಿ ಕಾಣ್ತಾನೆ. ಆದರೆ ಇಂಥ ಕಚಡ ಕೆಲಸಗಳನ್ನು ಯಾಕೆ ಮಾಡಬೇಕು? ಅವನಿಗೆ ಮದುವೆ ಆಗಿದೆ, ಏನೋ ಮದುವೆ ಆಗಿದೆ ಹುಡುಗ ಅಂದರೆ ಪರವಾಗಿಲ್ಲ, ಏನೋ ಹುಡುಗಾಟದಲ್ಲಿ ಮಾಡಿದ್ದಾನೆ ಅಂತ. ಮದುವೆ ಆಗಿದೆ, ಒಂದು ಮಗು ತಂದೆ ಆಗ್ತಾ ಇದ್ದಾನೆ. ಅಂಥದ್ರಲ್ಲಿ ಒಂದು ಜವಾಬ್ದಾರಿ ಬೇಕಲ್ವಾ? ಅದನ್ನು ಬಿಟ್ಬಿಟ್ಟು ಅದು ವಿದ್ಯಾವಂತ, ಏನು ಅನ್ಎಜುಕೇಟೆಡ್ ಏನಲ್ಲ. ಆ ಥರ ಯಾಕೆ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದು ತಪ್ಪು ಆ್ಯಕ್ಚುಲಿ. ಅವರು ಕೊಲೆ ಆಗಿದ್ದಾನೆ. ಯಾಕಂದರೆ ಆ ಥರ ಹೆಣ್ಮಕ್ಳಿಗೆಲ್ಲ ಮೆಸೇಜ್ ಕಳಿಸ್ತಾ ದೇವರೇ ಅವನ್ನ ದರ್ಶನ್ ಅವ್ರ ಗ್ಯಾಂಗಿಂದ ಕೊಲೆ ಮಾಡಿಸಿದ್ದಾನೆ ಅನಿಸುತ್ತೆ. ಯಾಕಂದರೆ ಹೆಣ್ಮಕ್ಳಿಗೆಲ್ಲ ಮೆಸೇಜ್ ಕಳ್ಸೋಕ್ಕೆ ಹೋಗಬಾರ್ದು. ಏನೋ ಮೊಬೈಲ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಏನೋ ಇಂಟರ್ನೆಟ್ ಫ್ರೀ ಅಂತ ಸಿಕ್ಕಿದವ್ರಿಗೆ ಮೆಸೇಜ್ ಕಳಿಸೋದು ಇದೇನು ಮಾಡೋದಿದ್ರೆ ಯಾವುದಾದ್ರೂ ಒಳ್ಳೊಳ್ಳೆ ವೀಡಿಯೋ ಮಾಡಿ, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ವೀಡಿಯೋ ಮಾಡಿ ಅದನ್ನು ಕಳಿಸಿ. ಆ ಕ್ರೇಜ್ ಇರಲಿ, ಪರವಾಗಿಲ್ಲ. ಅದರಿಂದ ದುಡ್ಡು ಬರುತ್ತೆ, ಜನರಿಗೆ ವಿಷಯನೂ ಗೊತ್ತಾಗುತ್ತೆ, ಏನೋ ಒಂದು ಎಂಟರ್ಟೈನ್ಮೆಂಟು ಸಿಗುತ್ತೆ. ಅದ್ರ ಬಿಟ್ಬಿಟ್ಟು ಯಾರ್ಯಾರಿಗೋ ಆ ಥರ ಹೊಲ್ಸೊಲ್ಸ್ ಮೆಸೇಜನ್ನು, ಹುಡುಗಿಯರಿಗೆ ಹೊಲ್ಸೊಲ್ಸ್ ಮೆಸೇಜ್ ಹಾಕಿ ಕಮೆಂಟ್ ಮಾಡೋದು ಅದು ತುಂಬ ತಪ್ಪು. ರೇಣುಕಾ ಸ್ವಾಮಿದು ತುಂಬ 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 ತಪ್ಪಿದೆ. ಆ್ಯಕ್ಚುಲಿ ಅವನು ಕೊಲೆ ಮಾಡಬಾರ್ದಾಗಿತ್ತು. ಅವ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನಿಗೆ ಕೊಟ್ಟು ಚಿತ್ರಹಿಂಸೆ ಮಾಡಿಸ್ಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಈ ದರ್ಶನ್ ಗ್ಯಾಂಗ್ನವರು ಕೊಂದ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಇವಾಗ. ನೋಡಿ, ಇವತ್ತು ಅವನ ಮ್ಯಾರೇಜ್ ಆ್ಯನಿವರ್ಸರಿ, ಅವನ ಹೆಂಡ್ತಿ ಪಾಪ ಅಳ್ತಾ ಇದ್ದಾಳೆ ಆ ಹುಡುಗಿ. ಅದಕ್ಕಾಗಿ ಯಾರು ಈ ಥರ ಮೆಸೇಜ್ಗಳನ್ನು ಯಾರಿಗೂ ಮಾಡಬೇಡಿ. ದರ್ಶನ್ನು ಈ ಪವಿತ್ರ ಗೌಡನಿಗೆ ಮೆಸೇಜ್ ಕಳಿಸ್ರಿ. ಈ ದರ್ಶನ್ಗೆ ಏನು ಪ್ರಾಬ್ಲಮ್ ಆಗಿತ್ತು? ಅವಳೇ ನಮ್ಮ ಫ್ರೆಂಡ್ ಅಂತ ಯಾವ್ದಾದ್ರು ಪೊಲೀಸರಿಗೆ ಹೇಳ್ಬಿಟ್ಟು ಮಾಡಿಸ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ತಾನೇ ಇದು ಮಾಡಿಬಿಟ್ಟು ಇವಾಗ ಹೋಗಿ ಜೈಲಲ್ಲಿ ಕೂತಿದ್ದಾನೆ. ಪಾಪ ಆ ವಿನೀಶು, ವಿಜಯಲಕ್ಷ್ಮಿ ಎಷ್ಟು ಬೇಜಾರಲ್ಲಿದ್ದಾರೆ. ದರ್ಶನ್ ತಾಯಿ ಬೇಜಾರಲ್ಲಿದ್ದಾರೆ. ಆಮೇಲೆ ವಿನೀಶು ಎಷ್ಟು ಬೆಳೆದ ಹುಡುಗ, ಅವನಿಗೆ ಎಷ್ಟು ಮಾನಸಿಕ ಹಿಂಸೆ ಆಗುತ್ತೆ. ಸ್ಕೂಲಿಗೆಲ್ಲ ಹೋದಾಗ ನಿಮ್ಮಪ್ಪ ಜೈಲಲ್ಲಿದ್ದಾನೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಅವನಿಗೆ. ಈ ಪವಿತ್ರ ಗೌಡನ ಮಗಳಿಗೂ ಅಷ್ಟೇ ಪಾಪ. ಇವ್ರು ಮಾಡೋ ಕರ್ಮಕಾಂಡದಿಂದ ಪಾಪ ಮಕ್ಕಳುಗಳು ಸಫರ್ ಆಗಬೇಕು. ರೇಣುಕಾ ಸ್ವಾಮಿ ಮಗು ಇನ್ನೂ ಹೊಟ್ಟೆಲೇ ಇದೆ, ಅದು ಬಂದಿಲ್ಲ. ಈ ರೇಣುಕಾ ಸ್ವಾಮಿ ಮಾಡಿದಂಥ ತಪ್ಪಿಗೆ ಅದು ಬೇರೆ ಶಿಕ್ಷೆ ಅನುಭವಿಸ್ಬೇಕು. ಈ ಪವಿತ್ರ ಗೌಡ ಸಂಜಯ್ ಸಿಂಗ್ ಜೊತೆಗೆ ಮದುವೆ ಮಾಡಿಕೊಂಡು ಇದ್ದವಳು ಅಲ್ಲೇ ಇರೋದು ಬಿಟ್ಬಿಟ್ಟು ದುಡ್ಡು ಹೆಸರು ಅಂತ ಬಂದು ಈ ದರ್ಶನ್ ಫ್ರೆಂಡ್ಶಿಪ್ ಮಾಡಿ ದರ್ಶನ್ ಮನೆಯೂ ಹಾಳಾಯಿತು, ಹಿಂಗೆ ಇವಳ ಮನೆಯೂ ಹಾಳಾಯಿತು. ಪಾಪ ಪವಿತ್ರ ಮಗಳಿಗೂ ಇವಾಗ ಎಷ್ಟು ಬೇಜಾರು. ಅವರು ಬೆಳೆದ ಮಕ್ಕಳು, ಅವರಿಗೂ ಸ್ಕೂಲಿಗೆಲ್ಲ ಹೋದಾಗ ನಿಮ್ಮಮ್ಮ ಈ ಥರದೋಳು ಅಂದರೆ ಎಷ್ಟು ಬೇಜಾರಾಗುತ್ತೆ. ಮತ್ತು ದರ್ಶನ್ ಮಗುಗೂ ಅಷ್ಟೇ, ಅವರು ನಿಮ್ಮಪ್ಪ ಈ ಥರ ಕೊಲೆ ಮಾಡಿಕೊಂಡು ಜೈಲಿಗೆ ಹೋಗಿದ್ದಾನೆ, ಬೇಜಾರಾಗಲ್ವ? ಇವೆಲ್ಲ ಬೇಕಾಗಿತ್ತ ಇವರೆಲ್ಲರಿಗೂ?